ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಹುಂಚಾ ಹೋಬಳಿಯ ಹೊಟಗಾರು ಬಳಿ ಭಾರೀ ಅರಣ್ಯ ನಾಶ ಮತ್ತು ಸರ್ಕಾರಿ ಗೋಮಾಳ ಜಾಗ ಒತ್ತುವರಿ ಆರೋಪ ಇದೀಗ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಗ್ರಾಮಸ್ಥರ ಪ್ರಕಾರ ಕೇವಲ 2 ಎಕರೆ ಮಾತ್ರ ಖಾತೆ ಜಮೀನು ಇದ್ದು ಉಳಿದ 10 ರಿಂದ 15 ಎಕರೆ ಸರ್ಕಾರಿ ಗೋಮಾಳ ಜಾಗವನ್ನು ಅಕ್ರಮವಾಗಿ ಒತ್ತುವರಿ ಮಾಡಲಾಗಿದೆ ಎನ್ನಲಾಗಿದೆ. ಅಲ್ಲದೆ ಬೀಟೆ, ಗಂಧ, ತೇಗ, ಹೊನ್ನೆ ಸೇರಿದಂತೆ ಅನೇಕ ಅಮೂಲ್ಯ ಮರಗಳನ್ನು ಕಡಿದು ನಾಟ ಮಾಡಲಾಗಿದೆ ಎಂದು ಆರೋಪಿಸಲಾಗಿದೆ. ಸ್ಥಳ ಪರಿಶೀಲನೆ ವೇಳೆ ಸುಟ್ಟ ಮರದ ಕಾಂಡಗಳು, ಕತ್ತರಿಸಿದ ಮರಗಳ ಬುಡಗಳು, ಯಂತ್ರಗಳಿಂದ ಮರ ಕಡಿದ ಗುರುತುಗಳು, ನಾಟ ಮಾಡಲು ಕೊಯ್ದ ಮರದ ಪೀಸುಗಳು, ಬಚ್ಚಿಟ್ಟಿದ್ದ ನಾಟ ಸೇರಿದಂತೆ ಅಕ್ರಮ ಮರ ಕಡಿಯುವಿಕೆಯ ಅನೇಕ ಕುರುಹುಗಳು ಪತ್ತೆಯಾಗಿವೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಒಂದು ಸಣ್ಣ ಮರ ಕಡಿದ್ರೂ ಪ್ರಕರಣ ದಾಖಲಿಸುವ ಅರಣ್ಯ ಇಲಾಖೆ ಇಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅರಣ್ಯ ನಾಶವಾಗ್ತಾ ಇದ್ರೂ ಯಾಕೆ ಮೌನವಾಗಿತ್ತು? ವಾಚರ್ ಏನ್ ಮಾಡ್ತಿದ್ದ? ಕಂದಾಯ ಇಲಾಖೆ ಹಾಗೂ ತಹಶೀಲ್ದಾರ್ ಕಚೇರಿಗೆ ಮಾಹಿತಿ ಇರಲಿಲ್ವಾ ಎಂದು ಸಾರ್ವಜನಿಕರು ಪ್ರಶ್ನೆ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಪ್ರಭಾವಿಗಳ ಕೈವಾಡ ಇರುವ ಶಂಕೆಯೂ ವ್ಯಕ್ತವಾಗಿದ್ದು, ಗ್ರಾಮಸ್ಥರಿಗೆ ಬೆದರಿಕೆ ಹಾಕಿರುವ ಆರೋಪವೂ ಕೇಳಿಬಂದಿದೆ. ಈ ಸಂಬಂಧ ಸುರೇಶ್ ಎಂಬುವವರ ವಿರುದ್ಧ ಅರಣ್ಯ ಇಲಾಖೆಯಿಂದ ಪ್ರಕರಣ ದಾಖಲಾಗಿರುವ ಮಾಹಿತಿ ಲಭ್ಯವಾಗಿದ್ದು, ಸಾರ್ವಜನಿಕರು ಸಂಪೂರ್ಣ ತನಿಖೆ ನಡೆಸಿ ನಿಜವಾದ ಆರೋಪಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಮಾಹಿತಿ ಬಂದ ಮೇಲೆ ನಿನ್ನೆ ಸಂಜೆ 5 ಗಂಟೆಯಿಂದ ಫಾರೆಸ್ಟ್ ಇಲಾಖೆಯರು ಬಂದು ಸುಮಾರು 8-10 ಲೋಡನ್ನು ಇವತ್ತು ಲೋಡ್ ಮಾಡಿಸಿ ಡಿಪೋಗೆ ಹೊಡೆದಿದ್ದಾರೆ. ಇನ್ನೂ ತುಂಬ ಇದೆ. ಇದೇ ಟ್ಯಾಕ್ಟ್ರಿಗಳಲ್ಲಿ ಇಲ್ಲೇ ಲೋಡ್ ಮಾಡಿ ಇದೇ ಟ್ಯಾಕ್ಟ್ರಿಗಳಲ್ಲಿ ಹೊಡೆಸಿದ್ದಾರೆ. ಆಮೇಲೆ ಟ್ಯಾಕ್ಟ್ರಿಗಳು ಇಲ್ಲೇ ಇದೆ, ಒಳಗಡೆ ನಾಟನೂ ಇದೆ. ತಾವು ಅದ್ರ ಬಗ್ಗೆ ಫಾರೆಸ್ಟ್ ಇಲಾಖೆಯವರು ಯಾರು ಈಗ ಫಾರೆಸ್ಟು ಮತ್ತು ಗಾರ್ಡ್ ವಾಚರ್ ಇಲ್ಲೇ ಇದ್ದಾರೆ, ಅವ್ರ ಮನೆಯವ್ರು ಬೀಗ ತರ್ಸೋಕ್ಕೆ ಇದು ಮಾಡ್ತಾ ಇದ್ದಾರೆ. ಆದರೆ ಸೀಜ್ ಮಾಡಿಲ್ಲ ಇನ್ನು. ನಾಳೆ ಇವತ್ತು ಸಂಜೆ ತಪ್ಪಿದ ನಾಳೆ ಬೆಳಗ್ಗೆ 10 ಗಂಟೆ ಒಳಗೆ ಸೀಜ್ ಮಾಡಲ್ಲ ಅಂದರೆ ನಾವು ಉಗ್ರ ಹೋರಾಟವನ್ನು ನಾವು ಮಾಡ್ತೇವೆ. ಅರಣ್ಯವನ್ನು ಉಳಿಸೋದು ಹೊರತು ನಾವು ಅರಣ್ಯವನ್ನು ಕಡಿತಾ ಇಲ್ಲ. ಯಾಕಂದರೆ ಸಣ್ಣ ಪುಟ್ಟ ರೈತರಿಗೆ ಅರಣ್ಯ ಇಲಾಖೆಯವ್ರು ಕೊಡ್ತಕ್ಕಂಥ ತೊಂದರೆಗಳನ್ನು ನೋಡಿದರೆ ಇಲ್ಲಿ 15 ರಿಂದ 20 ಎಕರೆ ಮರಗಳ ಮರಣ ಹೋಮವನ್ನು ಮಾಡಿದ್ದಾರೆ. ಅದರಿಂದ ಅರಣ್ಯ ಇಲಾಖೆಯವರು ಮತ್ತು ಕಂದಾಯ ಇಲಾಖೆಯವರು ಅದಿರೋ ಇಲ್ಲೋ ಗೊತ್ತಿಲ್ಲ. 20-25 ವರ್ಷದಿಂದ ಅರ್ಜಿ ಕೊಟ್ಟಂಥ ಫಾರಂ ನಂಬರ್ 53 ಅರ್ಜಿಯನ್ನು ಇಲ್ಲಿವರೆಗೂ ಬಗರ್ಕೊಮ್ಮಲ್ಲಿ ಸ್ಯಾಂಕ್ಷನ್ ಆಗದೆ ಇರೋರಿಗೆ ಇವ್ರಿಗೆ ಹೆಂಗೆ ಕೊಟ್ಟರು? ಬಗರ್ಕೊಮ್ಮನ್ನು ಸಾగు ಮಾಡೋಕ್ಕೆ ಹೆಂಗೆ ಕೊಟ್ಟರು ಹೊರಗಡೆ ಜನಗಳಿಗೆ? ಅದು ಉದ್ದೇಶ. ಇಲ್ಲೇ ರೈತರಿಗೆ ನೀವು ಕೊಡ್ದಿದ್ದಾಗ ಬೇರೆ ಹೊರಗಡೆ ಯಾರೋ ಉದ್ಯಮದವ್ರು ಬಂದು ಇಲ್ಲಿ ಪಶ್ಚಿಮ ಘಟ್ಟ ಯೋಜನೆಯನ್ನು ತೆಗೆದು ಮರ ಹೋಮವನ್ನು ಮಾಡಿದರೆ ಇಲ್ಲೇ ಸಣ್ಣ ಪುಟ್ಟ ರೈತರು ಏನು ಜೀವನ ಮಾಡಬೇಕು? ಇವತ್ತಿನವರೆಗೂ ಸಾವಿರಾರು ಅರ್ಜಿಗಳು ಹೊಸನಗರ ತಾಲೂಕಲ್ಲಿ 9,000 ಅರ್ಜಿ 53 57ನಲ್ಲಿ ಸುಮಾರು ಹೆಚ್ಚು ಕಡಿಮೆ 26,000 ಅರ್ಜಿಗಳಿದ್ದಾವೆ. ಇಳುವರಿ ಇನ್ನೂ ಆಗದೆ ಪಂಚಾಯತಿಯಲ್ಲಿ ಕಾಗೋಡು ತಿಮ್ಮಪ್ಪನವರು ಹಾಕೊಟ್ಟಂಥ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಡ್ತಕ್ಕಂಥ ಅರ್ಜಿಗಳು ಇನ್ನೂ ಇದ್ದಾವೆ. ಅದು ಯಾವುದಕ್ಕೂ ಬರದಂಥ ಕಾನೂನು ಈ ಉದ್ಯಮಿಗಳಿಗೆ ಹೇಗೆ ಬಂತು? ಯಾರೋ ಮೊನ್ನೆ ತಗೊಂಡು 2 ವರ್ಷದ ಖಾತೆ ಮಾಡ್ಕೊಂಡು 15 ರಿಂದ 20 ಎಕರೆಯನ್ನು ಸಾగు ಮಾಡಿ ಮರಗಳನ್ನ ಕಡಿದು ಯಾರೂ ಇದರಲ್ಲಿ ಭಾಗಿಯಾಗದೆ ಈ ಥರ ಆಗದಿರೋದ್ರಿಂದ ಇಲಾಖೆ ಏನು ಮಾಡ್ತಾಯಿದೆ? ಅದರಿಂದ ಇಲಾಖೆವಾರು ತಹಸೀಲ್ದಾರ್ ಇರ್ಬೋದು, RI ಇರ್ಬೋದು, VA ಇರ್ಬೋದು, ಫಾರೆಸ್ಟ್ ಇರ್ಬೋದು, ಗಾರ್ಡ್ ವ್ಯಾಪ್ತಿಗೆ ಯಾರು ಬರ್ತಾರೋ ಅವ್ರು ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸಿ ನಾಳೆ ಒಳಗೆ FIR ಹಾಕಬೇಕು. ಬೀಟೆ ನಾಟ ಕಡ್ದಿದ್ದಾರೆ, ಬೀಟೆ ನಾಟ ಇವತ್ತು ಹೇರಿಸಿದ್ದಾರೆ. ಅದನ್ನು ಫೋಟೋನೂ ಇದೆ. ಅವನು ಯಾರು ಬೀಟೆ ನಾಟ ಕಡ್ದಿದ್ದನು ಅವ್ನು ಯಾರು ಅದನ್ನು ಇದು ಮಾಡ್ತಾ ಇದ್ದಾನೆ ಅವ್ನು ಕೂಡಲೇ ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾಡಲ್ಲ ಅಂದರೆ ನಾಳೆ ರೇಂಜ್ ಆಫೀಸಲ್ಲಿ ಬಂದು ನಾವು ಪಾದಗ್ರಹಣ ಮಾಡಿ ಹಗಲು ರಾತ್ರಿ ಹೋರಾಟ ಮಾಡ್ತೀವಿ. ಸಮಟ್ಗಾರ್ ಅಂತ ಇವರು 99ನೇ ಸರ್ವೆ ನಂಬರ್ ಬರುತ್ತೆ. ಇಲ್ಲಿ ಸುಮಾರು ವರ್ಷಗಳಿಂದ ಒಂದಷ್ಟು ಜನ ಹಳ್ಳಿ ಜನರು ಇಲ್ಲೆಲ್ಲ ವಾಸವಾಗಿದ್ದಾರೆ. ಸ್ವಲ್ಪ ಜಮೀನುಗಳನ್ನ ಇಟ್ಕೊಂಡು ವಾಸವಾಗಿದ್ದಾರೆ. ಇಲ್ಲೇನಾಯ್ತು, ಈಗ ಒಂದು 2-3 ವರ್ಷದ ಈ ಜಮೀನಲ್ಲಿ ಶಂಕರ್ ಶೆಟ್ಟಿ ಅಂತ ಒಬ್ರು ವಾಸವಾಗಿದ್ರು. ಅವ್ರ ಜಮೀನನ್ನ ಅಂದ್ರೆ ಅವ್ರ ಮಕ್ಕಳೆಲ್ಲ ಸೇರಿ ಬೇರೆಯವರಿಗೆ ಕೊಟ್ಟು ಹೋದ್ರು. ಅಂದ್ರೆ ಹೊರಗಡೆಯಿಂದ ಬಂದ ಒಬ್ರು ವ್ಯಕ್ತಿ, ಅಂದ್ರೆ ಅವ್ರು ಹೇಳ್ತಾರೆ ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳ್ತಾರೆ. ನಾವ್ ಇಲ್ಲಿನವರೆಗೂ ಯಾರು ಅದನ್ನ ನೋಡಿಲ್ಲ, ಅವ್ರನ್ನ ನೋಡಿಲ್ಲ. ಅವ್ರ ಮಗಳ ಹೆಸರಿಗೆ ಜಮೀನಿದೆ ಅಂತ ಹೇಳ್ತಾರೆ. ಆದ್ರೆ ಆ ಜಮೀನನ್ನ ಅವರ ತಂದೆ ಅಂದ್ರೆ ಏನು ಸಬ್ ಇನ್ಸ್ಪೆಕ್ಟರ್ ಅಂತಿದಾರೆ ಅವರ ಮಗಳ ತಂದೆ ಎಲ್ಲ ನೋಡ್ಕೊಂಡು ಹೋಗಿ ಬರ್ತಿದ್ರು. ಅವರ ಇದನ್ನೆಲ್ಲ ನೋಡ್ಕೊಂತ ಇದ್ರು. ಇವರೆಲ್ಲ ಏನಾದ್ರು ಅಕ್ಕಪಕ್ಕ ಮನೆಯವರು ಏನಿದ್ರೆ ಇಲ್ಲಿ ತುಂಬಾ ಮರಗಳಿದ್ವು. ನಾವು ನೋಡ್ದಂಗೆ ನಾನು ಇಲ್ಲಿ ಬಂದು 17 ವರ್ಷ ಆಯ್ತು. ಇವರೆಲ್ಲ ತುಂಬಾ ವರ್ಷಗಳಿಂದ ಇಲ್ಲಿ ವಾಸವಾಗಿದ್ದಾರೆ. ತುಂಬಾ ಕಾಡಿತ್ತು. ನಾನು ನೋಡ್ದಾಗ್ಲಿಂದನೂ ತುಂಬಾ ಕಾಡಿತ್ತು. ಇಲ್ಲಿ ಹೋದ ವರ್ಷದ ತನಕ ನಾವಿಲ್ಲೆಲ್ಲ ಜಾನುವಾರುಗಳನ್ನೆಲ್ಲ ಮೇಯಿಸ್ತಾ ಇದ್ವಿ. ಒಳ್ಳೊಳ್ಳೆ ಮರಗಳಿದ್ವು. ತುಂಬಾ ಶ್ರೀಗಂಧ ಮರ ಇರ್ಬೋದು, ಬೀಟೆ ಮರ ಇರ್ಬೋದು, ಹಲವಾರು ಅಂದ್ರೆ ಉಪಯೋಗಕ್ಕೆ ಬರುವಂತಹ ಮರಗಳೇ ಇದ್ವು.
ಎಲ್ಲಾ ಮರಗಳನ್ನು ಈ ಒಂದು 3 ವರ್ಷದಿಂದ ಅವ್ರು ಹಂತವಾಗಿ ಕಡಿದು ಅದನ್ನ ಮಾರಾಟ ಮಾಡ್ತಾ ಬಂದಿದ್ದಾರೆ. ಅಧಿಕಾರಿಗಳಿಗೆ ಕೆಲವು ನವೆಂಬರ್ ಅಲ್ಲಿ ಅದನ್ನ ವಿಷಯ ತಿಳಿದಿದೆ ಅಂತ ಹೇಳಿದ್ದಾರೆ, ಬಂದಿಲ್ಲಿ ಒಂದ್ಸಲ ಕಂಪ್ಲೇಂಟ್ ಮಾಡಿದೀವಿ ಅಂತ ಅವ್ರು ನಮ್ ಗಮನಕ್ಕೆ ಹೇಳ್ತಾ ಇದಾರೆ ಬಿಟ್ರೆ ನಮ್ಗೆ ಯಾರಿಗೂ ಈ ವಿಷಯ ಗಮನಕ್ಕೆ ಇಲ್ಲಿ ತನಕನೂ ಬಂದಿಲ್ಲ. ಇಷ್ಟೊಂದೆಲ್ಲ ದುರುಪಯೋಗ ಆಗಿದೆ. ಹಾಗೆ 2-3 ಕೆರೆಗಳನ್ನ ತೆಗೆದಿದ್ದಾರೆ, ದೊಡ್ಡ ದೊಡ್ಡ ಕೆರೆಗಳು ತುಂಬಾ ಬ್ಲಾಸ್ಟ್ ಮಾಡಿದ್ದಾರೆ. ಇಲ್ಲಿ ಸುಮಾರು ಜನ ವಯಸ್ಸಾದವರು ಇದ್ದಾರೆ, ಹಾಗೆ ಸಣ್ಣ ಸಣ್ಣ ಮಕ್ಕಳುಗಳಿದ್ದಾರೆ, ಅವರಿಗೆಲ್ಲ ತುಂಬಾ ಇದರಿಂದ ಎಫೆಕ್ಟ್ ಆಗಿದೆ. ಆ ಬ್ಲಾಸ್ಟ್ ಮಾಡಿದ ಸಂದರ್ಭದಲ್ಲಿ ಅಕ್ಕಪಕ್ಕ ಮನೆಯವರು ಪ್ರಶ್ನೆ ಮಾಡಿದ್ದಾರೆ, ಇದರಿಂದ ಈ ತರ ಎಲ್ಲ ಸಮಸ್ಯೆ ಆಗ್ತಿದೆ, ಏನಿದೆ, ನೀವು ತಿಳಿಸಿದೀರಾ, ಏನಾದ್ರೂ ಪರ್ಮಿಷನ್ ಇದೆಯಾ ನಿಮ್ಗೆ ಅಂತಾನು ಕೇಳಿದ್ದಾರೆ. ಅವಾಗ ಅವರು ಒಂದು ಉತ್ತರ ಅಂದ್ರೆ ಎಲ್ಲರಿಗೂ ಬೆದರಿಸೋ ರೀತಿಯಲ್ಲಿ ನಮ್ ಇಷ್ಟ, ನಮ್ ಖಾತೆ ಜಮೀನು, ನಾವ್ ಏನ್ ಬೇಕಾದ್ರೂ ಮಾಡ್ಕೊಂತೀವಿ, ಅದನ್ನ ಕೇಳೋ ಹಕ್ಕು ನಿಮ್ಗೆ ಯಾರಿಗೂ ಇಲ್ಲ ಅನ್ನೋ ರೀತಿ ಮಾತಾಡಿದ್ದಾರೆ. ಹಾಗೆ ಈ ತರ ವಿಷಯ ಇಲ್ಲೆಲ್ಲ ಬಯಲಾದಾಗ ನನ್ನ ಗಮನಕ್ಕೆ ವಿಷಯ ಬಂದಿದೆ. ಇಲ್ಲಿ ಅವ್ರ ಸ್ಥಳೀಯರು ನನ್ನ ಗಮನಕ್ಕೆ ತಂದಾಗ ನಾನು ಅವ್ರಿಗೆ ಫೋನ್ ಮಾಡಿ ಕೇಳಿದೀನಿ, ಏನು ಈ ತರ ಆಗ್ತಿದೆಯಲ್ಲ, ಏನ್ ಮಾಡ್ತಿದ್ದೀರಿ, ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂದಾಗ ಅವ್ರು ನನಗೂ ಅದೇ ಮಾತಂದ್ರು. ನಮ್ಗೆಲ್ಲ ಗೊತ್ತಿದೆ, ನೀವೇನ್ ಮಾಡ್ಕೊಂತೀರಾ ಮಾಡ್ಕೊಳ್ಳಿ, ಕಾನೂನು ಮುಖಾಂತರ ಹೋದ್ರೆ ಅದಕ್ಕೂ ನಾವು ರೆಡಿ ಇದೀವಿ ಅನ್ನೋರಿ ಅಂದ್ರೆ ಒಂಥರ ದುರ್ಬಳಕೆ. ಅವ್ರಿಗೆ ಎಲ್ಲದೂ ಗೊತ್ತಿದೆ, ಅಧಿಕಾರಿಗಳು ಅವ್ರ ಕೈ ಕೆಳಗೆ ಇದ್ದಾರೆ ಅನ್ನೋ ರೀತಿಲಿ ನಮ್ಮ ಹತ್ರ ನಡ್ಕೊಂಡಿದ್ದಾರೆ. ಆ ತಕ್ಷಣದಲ್ಲೇ ನಾವು ಇವ್ರನ್ನೆಲ್ಲ ಸೇರಿಸ್ಬಿಟ್ಟು ಇವ್ರು ಬಸಪ್ಪಗೌಡ್ರು ಅನ್ನೋರು ಆ ತಕ್ಷಣದಲ್ಲಿ ಅವ್ರು ಫೋನ್ ಮಾಡಿದ್ದಾರೆ. ಅವ್ರಿಗೆ ಹೇಳಂತ ನಿಮ್ಗೇನಿತ್ತು, ಅವ್ರು ಯಾರು ಕೇಳಲಿಕ್ಕೆ ಅಂತ ನನ್ನ ಬಗ್ಗೆನೇ ಅವ್ರು ಪ್ರಶ್ನೆ ಮಾಡಿದ್ದಾರೆ. ಆ ತಕ್ಷಣದಲ್ಲಿ ಅವರಿಗೂ ಕೊಲೆ ಬೆದರಿಕೆಗಳನ್ನ ಹಾಕಿದ್ದಾರೆ ಬಸಪ್ಪಗೌಡ್ರು ಅನ್ನೋರಿಗೆ. ನೀವೇನು ಕೇಳುವಂತದ್ದು, ಅವ್ರ ಹತ್ರ ಎಲ್ಲ ಹೋಗಿ ಹೇಳುವಂತ ವಿಷಯ ಏನಿತ್ತು ಅಂತೆಲ್ಲ ಹೇಳ್ಬಿಟ್ಟು ನೀವ್ ಇದೇ ತರ ಮಾಡಿದ್ರೆ ನಿಮ್ಗೆ ಜೀವ ಬೆದರಿಕೆ ಅನ್ನೋ ಅಂದ್ರೆ ಹೆದರ್ಸ್ಬಿಟ್ಟಿದ್ದಾರೆ ಅವರಿಗೆ. ಅರೆಸ್ಟ್ ಮಾಡಿಸ್ತೀನಿ ನಿಮ್ಮನ್ನ ಅನ್ನೋ ಇದ್ರಲ್ಲಿ ಮಾಡಿದ್ದಾರೆ. ಅದಕ್ಕೋಸ್ಕರ ಇವ್ರು ನಮ್ಮ ಬೌಂಡ್ರಿ ಒಳಗೆ ನೀವ್ ಯಾರು ಬರಬಾರ್ದು ಅಂತ ಹೇಳಿದ್ದಾರೆ. ಹಾಗೆ ನಾವು ST ಕಮ್ಯುನಿಟಿ ಬರೋದ್ರಿಂದ ನಾವು ಆಚೆಗೆ ಸ್ವಲ್ಪ ST ಜನಾಂಗದವ್ರು ಇದೀವಿ, ಇಲ್ಲಿ ಸ್ವಲ್ಪ ಇದ್ರಿ, 2 ಕಮ್ಯುನಿಟಿ ಇದೀವಿ. ನಾವು ಸಹ ಇಲ್ಲಿ ಓಡಾಡ್ತೀವಿ, ಇದೇ ದಾರಿಲಿ ಆಚೆಗೆ ದಾಡ್ತೀವಿ. ಹಾಗಾಗಿ ನಮಗೂ ಇದರಲ್ಲಿ ಓಡಾಡ್ಲಿಕ್ಕೆ ಹಾಗೆ ಇಲ್ಲಿ ಒಂದಷ್ಟು ಅರ್ಜಿಗಳಿದೆ. 99 ಸರ್ವೆ ನಂಬರ್ ಅಲ್ಲಿ ಸುಮಾರು ಅರ್ಜಿಗಳಿದಾವೆ. ಎಲ್ಲರಿಗೂ ಸಹ ಇದ್ರಲ್ಲಿ ಹಾಕ್ಬೇಕು, ಎಲ್ಲರೂ ಇದಕ್ಕೆ ಇದ್ ಮಾಡ್ಬೇಕು. ಹಾಗೆ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಯಾಕೆ ಕೈ ಕಟ್ಟಿ ಕುಳಿತಿದ್ದಾರೆ, ಇಷ್ಟೊಂದು ಒಂದು ದುರ್ಬಳಕೆ ಆಗಿದೆ. ಸಾಧಾರಣವಾಗಿ ಒಂದು 10-15 ಎಕರೆ ಮೇಲೆ ಕಾಡು ನಾಶ ಆಗಿದೆ. ಯಾಕೆ ಇನ್ನೂ ಕೇಳೋರಿಲ್ವಾ? ಇಲ್ಲಿನ ಅಂದ್ರೆ ಬೀಟ್ ಪೊಲೀಸ್ನವರು ಯಾರು ಬರದೇ ಇಲ್ವಾ? ಹಾಗಾದ್ರೆ ಸಣ್ಣ ಒಂದು ಜಾಗದಲ್ಲಿ ಸಣ್ಣ ರೈತರಿಗೆ ಹೋಗಿ ಸಮಸ್ಯೆ ಮಾಡ್ತಾರೆ, ಒಂದ್ ಚೂರ್ ಏನಾದ್ರು ಒಂದು ಗಿಡ ನೆಟ್ರು ಅಂದ್ರೆ ಅದನ್ನ ಕೇಳ್ತಾರೆ. ಆದ್ರೆ ಇಷ್ಟೊಂದು ಇಲ್ಲಿ ಆಗಿದೆಯಲ್ಲ, ಯಾರು ಇದಕ್ಕೆ ಉತ್ತರ ಯಾರು ಕೊಡ್ತಾರೆ? ನಮ್ಮಂತ ಸಣ್ಣ ರೈತರಿಗೆಲ್ಲ ಇದಕ್ಕೆ ನ್ಯಾಯ ಬೇಕು. ಇಲ್ಲಿ ಅಕ್ಕಪಕ್ಕದವರಿಗೆಲ್ಲ ನೀವು ನ್ಯಾಯ ಕೊಡಿಸ್ತೀರಾ? ಹಾಗೆ ಇದು ಎಲ್ಲಿ ಮುಟ್ಬೇಕು ಅವ್ರಿಗೆ ತಿಳಿಸ್ತೀರಾ ಅನ್ನೋ ಒಂದು ಇದ್ರಲ್ಲಿ ಕೇಳ್ಕೊಂಡು ಹೊಸದಾಗಿ ಬಂದವ್ರು ಜಮೀನ್ ತಗೊಂಡು ನಿಮಗೆಲ್ಲ ಜನ ಏನು ತೊಂದರೆ ಮಾಡಲ್ಲ, ನಾವು ನಿಮ್ಮನ್ನ ನಾವು ಏನು ತೊಂದರೆ ಕೊಡಲ್ಲ, ನಿಮ್ ಜಮೀನಿಗೆಲ್ಲ ಹೋಗಕ್ಕೆ ಬರಕ್ಕೆ ಯಾವ್ದಕ್ಕೂ ತೊಂದರೆ ಕೊಡಲ್ಲ ಅಂತ ಹೇಳಿದ್ರು. ಈಗ ನೋಡಿದ್ರೆ ಅಷ್ಟೇ ದಿನ ಮರ ಕಡ್ದು ಸಾಗಣೆ ಮಾಡಿದ್ರು. ಆ ಮರಗಳನ್ನೆಲ್ಲ ಕಟಾವ್ ಮಾಡಿದ್ರು. ಮರ ಯಾಕೆ ಕಡಿತೀರಾ, ಇರ್ಲಿ ಅಂತ ಹೇಳಿದ್ರೆ ಇಲ್ಲ, ನಾವೆಲ್ಲ ಹೊಸದಾಗಿ ಮರಗಳನ್ನ ಬೆಳೆಸ್ಕೊಂತೀವಿ ಅಂದ್ರು. ನಾವ್ ಯಾಕೆ ನೀವು ಈ ತರ ಮಾಡ್ತೀರಿ, ನಮ್ಮನ್ನ ಯಾಕೆ ಈ ತರ ಗೋಳ್ ಕೊಡ್ತೀರಿ, ನೀವೇನ್ರಿ ನಮ್ ಜಾಗದಲ್ಲಿ ಬಂದು ಈ ತರ ನಮ್ಮನ್ನ ಹಿಂಸೆ ಮಾಡ್ತೀರಿ, ನೀವ್ ಯಾಕ್ರಿ ನೀವು ಕೇಳ್ಬೇಕು, ಇಲ್ಲಿ ನಮ್ ಜಾಗ ಇದು ಅಂದ್ರು. ನಿಮ್ ಜಾಗ ಎಲ್ಲಿದೆ ಅಂತ ತೋರಿಸ್ತೀರಿ, ನಿಮ್ ಜಾಗದಲ್ಲಿ ಎಷ್ಟಿದೆಯೋ ಅಷ್ಟು ಮಾಡ್ಕೊಳ್ಳಿ, ನಮ್ ಜಾಗಕ್ಕೆ ನಮ್ಗ ಅನುಕೂಲತೆ ಮಾಡ್ಕೊಳಕ್ ನಾವು ಬಂದಿದೀವಿ, ನೀವ್ ಯಾಕ್ರಿ ನಮ್ಮನ್ನ ಹಿಂಗ್ ಕೇಳ್ತೀರಿ ಅಂತ ಕೇಳಿದಾಗ ಅವ್ರ ಉತ್ತರ ಹೇಳಿದ್ರು, ನೀವೆಲ್ಲರೂ ಇಲ್ಲಿ ಬಂದು ಇದೇ ತರ ಮಾಡ್ತಾ ಇದ್ರೆ ನಾನು ಅರೆಸ್ಟ್ ಮಾಡಿಸ್ತೀನಿ ನಿಮ್ಮನ್ನ ಅಂದ್ರು. ಅದಕ್ಕೆ ಹೇಳಿದೆ, ನೀವು ಅರೆಸ್ಟ್ ಮಾಡಿಸೋದ್ ಬಿಟ್ಟು ಏನೇ ಮಾಡಿ ನಾವ್ ಈ ಜಾಗದಿಂದ ತೊಲಗಲ್ಲ ಅಂತ ಹೇಳಿದೆ. ಅಷ್ಟು ಹೇಳಿದ ತಕ್ಷಣ ನೀವು ನೋಡ್ಕೊಂತೀನಿ, ನಾನು ಏನಾಗುತ್ತೋ ಅದನ್ನ ನೋಡ್ಕೊಂತೀನಿ, 1 ಮೆಟ್ ಜಾಗನ ನಾವು ಬಿಟ್ಕೊಡೋದಿಲ್ಲ ಅಂತ ಹೇಳಿದ್ರು. ಅಷ್ಟೇ ನನ್ನ ಮಾತು.